ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ಲಾಸಸ್. ಶಬ್ದ ಪಾಠದ 26ನೇ ಪ್ರಶ್ನೆ. ಶ್ರವಣಾತೀತ ಶಬ್ದದ ಯಾವುದಾದರೂ ಎರಡು ಅನ್ವಯಗಳನ್ನು ಬರೆಯಿರಿ. ಶ್ರವಣಾತೀತ ಶಬ್ದ ಅಂದ್ರೆ ಏನು? ಇಲ್ಲಿ 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಾಗಿರುವ ಶಬ್ದವನ್ನ ಶ್ರವಣಾತೀತ ಶಬ್ದ ಅಂತ ಕರಿತೀವಿ. ಅದೇ ತರ ಇಲ್ಲಿ ಶ್ರವಣಾತೀತ ಶಬ್ದದ ಯಾವುದಾದರೂ ಎರಡು ಅನ್ವಯ ಇವುಗಳನ್ನ ಸೋನಾರ್ ನಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಸೋನಾರ್ ಏನಿದೆ, ಇದರಲ್ಲಿ ಟ್ರಾನ್ಸ್ಮಿಟರ್ ಥ್ರೂ ಏನ್ ಮಾಡುತ್ತೆ, ಇದು ಸಮುದ್ರದ ಒಳಗೆ ಸಿಗ್ನಲ್ ಅನ್ನ ಕಳಿಸುತ್ತೆ, ಶಬ್ದ ತರಂಗವನ್ನ ಕಳಿಸುತ್ತೆ. ಈಗ ಶಬ್ದ ತರಂಗ ಯಾವುದೇ ಒಂದು ಮೇಲ್ಮೈಗೆ ಬಡಿದು ವಾಪಸ್ ಬರುತ್ತೆ. ಅದು ಎಷ್ಟು ವೇಗದಲ್ಲಿ ಶಬ್ದ ತರಂಗ ಹೋಗಿದೆ, ಹಾಗೆ ಅದು ತೆಗೆದುಕೊಂಡಂತಹ ಸಮಯ, ಇದರ ಮೇಲೆ ಎಷ್ಟು ಆಳ ಇದೆ ಸಮುದ್ರದಲ್ಲಿ, ಕೆಳಗೇನಾದ್ರೂ ಕಲ್ಲು ಬಂಡೆ ಇದೆಯೋ, ಮತ್ತೇನಾದ್ರೂ ಇದೆಯೋ, ಜಲಾಂತರ್ಗಾಮಿಗಳೇನಾದ್ರೂ ಇದೆಯೋ, ಇದನ್ನೆಲ್ಲ ನೋಡ್ಲಿಕ್ಕೆ ಬಳಸ್ತಾರೆ. ಅದೇ ತರ ಯುದ್ಧದಲ್ಲಿ ಕೂಡ ಇದನ್ನ ಉಪಯೋಗಿಸಿಕೊಂಡು ಎಷ್ಟು ದೂರದಲ್ಲಿ ಆ ಶತ್ರುಗಳ ಹಡಗು ಬರ್ತಾ ಇದೆ ಅಥವಾ ಜಲಾಂತರ್ಗಾಮಿ ಬರ್ತಾ ಇದೆ, ಈ ತರದನ್ನೆಲ್ಲ ಪತ್ತೆ ಹಚ್ಚಲಿಕ್ಕೆ ಸೋನಾರ್ ನಲ್ಲಿ ಬಳಸ್ತಾರೆ. ಅದೇ ತರ ವೈದ್ಯಕೀಯ ಶ್ರವಣಾತೀತ ಸಾಧನಗಳಲ್ಲಿ ಬಳಸುತ್ತಾರೆ. ವೈದ್ಯಕೀಯ ಶ್ರವಣಾತೀತ ಸಾಧನಗಳು ಇಲ್ಲಿ ನೋಡಿ, ಭ್ರೂಣದ ಪರೀಕ್ಷೆ ಮಾಡುವಾಗ ಸರಿಯಾಗಿ ಭ್ರೂಣದ ಬೆಳವಣಿಗೆ ಆಗ್ತಿದೆಯೋ ಇಲ್ವೋ, ಗರ್ಭಿಣಿ ಸ್ತ್ರೀಯಲ್ಲಿ ಇದನ್ನ ಪರೀಕ್ಷೆ ಮಾಡುವಾಗ ಉಪಯೋಗಿಸ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಅದೇ ತರ ಹೃದಯವನ್ನ ಪರೀಕ್ಷೆ ಮಾಡುವಾಗ ಹೃದಯದ ಕಾರ್ಯ ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡುವಾಗ ಉಪಯೋಗಿಸ್ತಾರೆ. ಕಿಡ್ನಿ, ಇವುಗಳ ರಚನೆಯನ್ನೆಲ್ಲ ಪಡಿಲಿಕ್ಕೆ ಉಪಯೋಗಿಸ್ತಾರೆ. ಜೊತೆಗೆ ಕಿಡ್ನಿಯಲ್ಲಿ ಕಲ್ಲು ಅಂತ ಕೇಳಿರಬಹುದು ಅಲ್ವಾ? ಈ ಕಿಡ್ನಿಯ ಕಲ್ಲುಗಳನ್ನ ಪುಡಿ ಮಾಡ್ಲಿಕ್ಕೆ ಕೂಡ ಶ್ರವಣಾತೀತ ಶ್ರವಣಾತೀತ ಶಬ್ದವನ್ನ ಬಳಸ್ತಾರೆ. ಹಾಗೆ ಈಗ ಕೈಗಾರಿಕೆಯಲ್ಲಿ ಹೋದ್ರೆ, ಕೈಗಾರಿಕೆಯಲ್ಲಿ ಯಂತ್ರದ ಸಣ್ಣ ಸಣ್ಣ ಭಾಗಗಳಿರುತ್ತೆ, ಅವುಗಳನ್ನೆಲ್ಲ ಸರಿಯಾಗಿ ಶುಚಿಗೊಳಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಶ್ರವಣಾತೀತ ಶಬ್ದವನ್ನ ಉಪಯೋಗಿಸಿ ಶುಚಿಗೊಳಿಸಲಾಗತ್ತೆ. ಜೊತೆಗೆ ಈಗ ವೆಲ್ಡಿಂಗ್ ನೋಡಿರ್ತೀರಾ ನೀವು ಅಲ್ವಾ? ಆ ವೆಲ್ಡಿಂಗ್ ಗಳನ್ನ ಶ್ರವಣಾತೀತ ಶಬ್ದವನ್ನ ಉಪಯೋಗಿಸಿ ಕೂಡ ಮಾಡಿರ್ತಾರೆ. ಇದೆಲ್ಲ ಶ್ರವಣಾತೀತ ಶಬ್ದದ ಅನ್ವಯಗಳಾಗಿವೆ. ಥ್ಯಾಂಕ್ ಯು.